ಜಗಳ ಆಡ್ಲಿಲ್ಲ ತಂದ್ರ ಅವ್ರ ನಮಗ್ ಹೇಳಕ್ ಕಂಟೆಂಟ್ ಇರುದಿಲ್ಲ, ಜಡ್ಜಸ್ ಮಾತಾಡಕ್ ಕಂಟೆಂಟ್ ಇರುದಿಲ್ಲ, ಜನರಿಗೆ ನೋಡಕ್ ಕಂಟೆಂಟ್ ಇರುದಿಲ್ಲ ಅಂತ ಅನಿಸ್ತೈತಿ. ಸೊ ವೈರಲ್ ಮಾಡಕ್ ಜನ ಏನೇನೋ ಮಾಡತ್ತಾರೋ, ಬಿಗ್ ಬಾಸ್ ಅವ್ರ ಜಗಳ ಮಾಡತ್ತಾರ ಅಷ್ಟ. ಎಲ್ಲರಿಗೂ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 10ನೇ ಎಪಿಸೋಡ್ ನೋಡಿ ನನಗೊಂದ್ ಅರ್ಥ ಆಯ್ತು. ಈಗ ಜಡ್ಜಸ್ ಯಾಕೆ ಅಷ್ಟ್ ಚೀರ್ ಮಾತಾಡ್ತಾರೋ, ಯಾಕೆ ಅವ್ರ ಅಷ್ಟ್ ಗದ್ದಲ ಮಾಡ್ತಾರೋ, ಯಾಕೆ ಕಾಂಟ್ರವರ್ಸಿ ಮಾಡ್ಕೋತಾರ, ಅಂಡ್ ಬಿಗ್ ಬಾಸ್ ಯಾಕೆ ಜಗಳಾಡು ಪ್ರೋಮೋನ ಬಿಡ್ತಾರ ಅಂತ ಹೇಳಿ ಒಂದ್ ಪಾಯಿಂಟ್ ಅರ್ಥ ಆಯ್ತು ನನಗೆ. ಯಾಕಂದ್ರೆ ವಿದೌಟ್ ಅಂತ ಮಸಾಲ ಇರ್ಲಿಕ್ಕಂದ್ರೆ ಜನ ನೋಡುದಿಲ್ಲ, ಸ್ಮೂತ್ ಹೋಗ್ತಿಂದ್ರ ನಾವ್ ಅದ್ರಾಗ ಏನೋ ನೆನ್ಪಿಟ್ಕೊಳಕ್ ಆಗುದಿಲ್ಲ ಅಂತ ಹೇಳಿ ಒಂದ್ ಅನಿಸ್ ನನಗ. ಆ ಕಾರಣಕ್ಕ ಬೇಕಾದ ಜಗಳ ಮಾಡ್ತಾರ ಅಂತ ಹೇಳಿ ಅನಿಸ್ತು. ರೀಸನ್ ಏನೇ ಇರ್ಲಿ, ನೋಡಿದ ಬಳಕ್ ಹೆಂಗ್ ಅನಿಸುತ್ತೆ ಅನ್ನೋದು ಮ್ಯಾಟರ್ ಆಕೈತಿ. ಕರ್ಕೊಂಡ್ ತೋರ್ಸುದ್ ಅಷ್ಟ ಅಲ್ಲ, ನೋಡಿದ ಬಳಕ್ ಅವ್ರ ಹೆಂಗ್ ಮಾತಾಡ್ತಾರ ಅನ್ನೋದು ಮ್ಯಾಟರ್ ಆಕೈತಿ. ಆ ವಿಷಯದಾಗ ಬಂದ್ರೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ ಬಹಳ ಸ್ಮೂತ್ ಇತ್ತು, ಬಹಳ ಚಂದ ಇತ್ತು, ಎಂಟರ್ಟೈನಿಂಗ್ ಇತ್ತು, ಅಂಡ್ ಮಾತುಗಳು ಇತ್ತು, ಲಿಮಿಟ್ ದಾಗ ಇದ್ದು, ಗೇಮ್ಸ್ ಇದ್ದು, ಚಲೋ ಇದ್ದು, ಕಂಟೆಸ್ಟೆಂಟ್ಸ್ ಪರ್ಫಾರ್ಮೆನ್ಸ್ ಚಲೋ ಇದ್ದು. ಇಲ್ಲಿ ಎಲಿಮಿನೇಷನ್ ಇಲ್ಲ. ಯಾಕಂದ್ರೆ ಎಲಿಮಿನೇಷನ್ ಇತ್ತಂದ್ರೆ ನಮ್ಗೆ ಅನಿಸ್ತಿತ್ತು ಜಡ್ಜಸ್ ಮೇಲೆ ಸಿಟ್ಟು ಬರ್ತಿತ್ತು, ಬಯಾಸ್ಡ್ ಐತೆ ಅಂತ ಹೇಳಿ ಸಿಟ್ಟು ಬರ್ತಿತ್ತು, ಅವ್ರು ತಪ್ಪು ಮಾಡತ್ತಾರ ಅಂತ ಹೇಳಿ ಸಿಟ್ಟು ಬರ್ತಿತ್ತು, ಅವ್ರು ಚೆನ್ನಾಗಿ ಮಾಡತ್ತಿಲ್ಲ ಸಿಟ್ಟು ಬರ್ತಿತ್ತು. ಅಂಡ್ ಜಡ್ಜಸ್ ಅಷ್ಟೇನ್ ಪರ್ಫೆಕ್ಟ್ ಇಲ್ಲ, ಹೆಂಗು ನಮಗ್ ಗೊತ್ತಿದ್ದಂಗ ಒಂದ್ ಜಡ್ಜ್ಮೆಂಟ್ ದಾಗ ಪರ್ಫೆಕ್ಟ್ ಇರ್ಲಿಕ್ಕೆ ಇರಬಹುದು, ಚಲೋದಂಗೆ ಆಡ್ಸತ್ತಾರ ಗೇಮ್. ಈಗ ಅದೊಂದು ಪಾಸಿಟಿವ್ ಪಾಯಿಂಟ್ ಹೇಳ್ಬಹುದ್ ನಾ. ಸೊ ಜಡ್ಜಸ್ಗೂ ಜಡ್ಜ್ಮೆಂಟ್ ಮಾಡಕ್ ಟೈಮ್ ಇಲ್ಲ, ಯಾಕಂದ್ರೆ ಜನರ ಕೈ ಕೊಟ್ಬಿಟ್ಟಾರ. ಅದನ್ನ ನಾವು ವೋಟ್ ಮಾಡಿ ಯಾರ್ ಬೇಕಲ್ಲ ಅವ್ರನ್ನ ಒಳಗ್ ಕಳಿಸಬಹುದು, ಉಳಿದ ಜನರೊಳಗ. ಅಂಡ್ 3 ಮಂದಿನ ಅವ್ರು ಕಳಿಸ್ಬೇಕಂತ ಫಿಕ್ಸ್ ಆಗ್ಯಾರು. ಅದ್ರೊಳಗೆ ಇಲ್ಲಿ ನನಗ್ ಅನಿಸ್ದಂಗ ಇಲ್ಲಿ ಸ್ಟೇಜ್ ಮ್ಯಾಗಿಂದ ಹೊರ ಹೋಗೋರು, ಅಗ್ನಿ ಪರೀಕ್ಷೆಯಿಂದ ಹೊರ ಹೋಗೋರು 3 ಮಂದಿ ಫಿಕ್ಸ್ ಆಗಿ ಹೋಗುದಿಲ್ಲ, ಸ್ವಲ್ಪ ಮಂದಿ ಅಂದ್ರೆ ಒಂದ್ 5-6 ಮಂದಿನ 7-8 ಮಂದಿನ ಕಳಿಸ್ತಾರೋ. ಬಿಗ್ ಬಾಸ್ ಸ್ಟೇಜ್ ಮ್ಯಾಗಿಂದ ನಮಗ್ ಸರ್ಪ್ರೈಸ್ ಇರ್ತೈತಿ, ಅದಂತೂ ಪಕ್ಕ. ರಿಸಲ್ಟ್ ಏನೈತ್ಲ, ರಿಸಲ್ಟ್ ಅನೌನ್ಸ್ ಮಾಡು ಸ್ಟೇಜ್ ಮ್ಯಾಗ ಅನೌನ್ಸ್ ಮಾಡ್ತಾರೋ. ಇಲ್ಲಿ ಹಿಡಿದ ಏನ್ ರಿಸಲ್ಟ್ ಅನೌನ್ಸ್ ಮಾಡುದಿಲ್ಲ. ನಮ್ ವೋಟ್ ಏನ್ ಹಾಕತ್ತಿದಿಲ್ಲ, ಈಗ ಜಿಯೋ ಹಾಟ್ ಸ್ಟಾರ್ ಆಪ್ ದಾಗ ನೀವು ವೋಟಿಂಗ್ ಹಾಕಬಹುದು, ಅದನ್ನ ಒಂದ್ ನೆನಪಿಟ್ಕೋರಿ. ನಿಮ್ಗೆ ಯಾರೇ ಲೈಕ್ ಆಗಿದ್ರಂದ್ರ ಅಲ್ಲಿ ಹೋಗಿ ವೋಟು ಹಾಕ್ರಿ. ಆ ವೋಟ್ಸ್ ನಂಗೆ ಅನಿಸ್ತಂಗ ಬಿಗ್ ಬಾಸ್ ಸ್ಟೇಜ್ ಮ್ಯಾಗ ಅನೌನ್ಸ್ ಮಾಡ್ತಾರೋ. ಇಲ್ಲಿಂದ ಏನ್ ಇರುದಿಲ್ಲ, ಬರೀ ಗೇಮ್ಸ್ ಇರ್ತಾವ, ಅದಕ್ಕೆ ವಿನ್ನರ್ಸ್ ಇರ್ತಾರೋ, ಅಂಡ್ ಲಾಸ್ಟ್ ಒಂದು ಡಿಸ್ಕಷನ್ ಆಗ್ಬಹುದು. ಮೋಸ್ಟ್ಲಿ ಒಂದು ಡಿಸ್ಕಷನ್ ಆಗ್ಬಹುದು ಅಷ್ಟ, ಅದಕ್ಕಿಂತ ಜಾಸ್ತಿ ಏನ್ ಆಗುದಿಲ್ಲ. ಆ ಡಿಸ್ಕಷನ್ ಆದ ಬಳಿಕ ಡೈರೆಕ್ಟ್ ಸ್ಟೇಜ್ ಮ್ಯಾಗ ಹೋಗಿ ವಿನ್ನರ್ಸ್ ಅನೌನ್ಸ್ ಆಗ್ತಾರೋ. ಇಲ್ಲ ಅಂದ್ರ ಪಾರ್ಷಿಯಲ್ ಎಲಿಮಿನೇಷನ್ ಇಲ್ಲಿ ಆಕೈತಿ, ಅಂಡ್ ಪಾರ್ಷಿಯಲ್ ಎಲಿಮಿನೇಷನ್ ಸ್ಟೇಜ್ ಮ್ಯಾಗ ಆಕೈತಿ. ಪಾರ್ಷಿಯಲ್ ಎಲಿಮಿನೇಷನ್ ಅಂದ್ರ ಅರ್ಧ ಮಂದಿನ ಇಲ್ಲಿ ರಿಜೆಕ್ಟ್ ಮಾಡ್ತಾರೋ, ಅರ್ಧ ಮಂದಿನ ಅಲ್ಲಿ ಹೋಗಿ ರಿಜೆಕ್ಟ್ ಮಾಡ್ತಾರ, ಉಳಿದ 3 ಮಂದಿನ ಒಳಗ್ ಕಳಿಸ್ತಾರ ಅನ್ಸತಿ. ಕಂಪ್ಲೀಟ್ ಈ ಎಪಿಸೋಡ್ ನೋಡಿದ ಬಳಿಕ ಒಂದ್ ಪಾಸಿಟಿವಿಟಿ ಬತ್ತು. ಗೇಮ್ಸ್ ಚಲೋದಂಗ ಆಯ್ರು, ಟೈಮ್ ಪಾಸ್ ಆದ್ದು ಗೊತ್ತಾಗ್ಲಿಲ್ಲ, ಚಂದಂಗ ಹೋತು. ಇದ ಪ್ರಾಬ್ಲಮ್ ನೋಡ್ರಿ. ಇದ ಪ್ರಾಬ್ಲಮ್. ಜಗಳ ಆಡ್ಲಿಲ್ಲ ತಂದ್ರ ಅವ್ರ ನಮಗ್ ಹೇಳಕ್ ಕಂಟೆಂಟ್ ಇರುದಿಲ್ಲ, ಜಡ್ಜಸ್ ಮಾತಾಡಕ್ ಕಂಟೆಂಟ್ ಇರುದಿಲ್ಲ, ಜನರಿಗೆ ನೋಡಕ್ ಕಂಟೆಂಟ್ ಇರುದಿಲ್ಲ ಅಂತ ಅನಿಸ್ತೈತಿ. ಕರೆ ನೋಡಿದ ಬಳಕ ಅದೊಂದು ಸಾಫ್ಟ್ ಫೀಲಿಂಗ್ ಇರ್ತೈತಿ, ಇರಿಟೇಷನ್ ಆಗಲ್ದ, ಮಾತಾಡಲ್ದ. ಇದ ತರ ವೈರಲ್ ಆಗೋದು ಹೇಳಿ. ಸೊ ವೈರಲ್ ಮಾಡಕ್ ಜನ ಏನೇನೋ ಮಾಡತ್ತಾರೋ, ಬಿಗ್ ಬಾಸ್ ಅವ್ರ ಜಗಳ ಮಾಡತ್ತಾರ ಅಷ್ಟ. ಎಲ್ಲಾ ಪಾರ್ಟ್ ಆಫ್ ದಿ ಗೇಮ್, ಏನೇನು ಮಾಡಕ್ ಬರೋದಿಲ್ಲ. ಓವರ್ ಆಲ್ ಎಪಿಸೋಡ್ ಹೇಳ್ಬೇಕಂದ್ರ ಗೇಮ್ಸ್ ಅದು ಚಂದನ್ ಶೆಟ್ಟಿ ಟೀಮ್ ಒಂದ್ 100 ಪಾಯಿಂಟ್ಸ್ ಬಂದು ಇವತ್ತ, ಪಾಸಿಟಿವ್ ಥಿಂಗ್ ಅದ. ಅಂಡ್ ಶ್ರುತಿ ಅವ್ರ ಟೀಮ್ ಗೆ ಅದಾವ, ಎಲ್ಲಾರು ಕಾಂಪಿಟೇಷನ್ ಚಾಲೂ ನಡೆದೈತಿ. ಗೋಯಿಂಗ್ ಗುಡ್. ಓಟ್ ಹಾಕೋದ್ ನಿಮ್ ಕೈ ಆಗೈತಿ, ಓಟ್ ಹಾಕಿರಿ, ಯಾರ್ ಬೇಕಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ಕೋರಿ ಅಷ್ಟ. ಜಗಳ ಪಗಳ ಎಲ್ಲ ಅದು ಏನು ಇದ್ದಾರ ಒಳಗ್ ಹೋಗ್ಬೇಕು. ಇನ್ನೊಂದ್ ಎಷ್ಟು 5-6 ದಿನ 7-8 ದಿನ ಉಳ್ದೈತಿ. ಇದ್ದಾರ ಒಳಗ್ ಹೋಗ್ಬೇಕು, ಓಟ್ ಹಾಕ್ರಿ, ಬೇಕಾದವ್ರ ಒಳಗ್ ಕಳಿಸ್ರಿ. ಒಳಗ್ ಹಾದ ಬಳಗ್ ನೋಡೋಣ ಅವ್ರ ಏನ್ ಮಾಡ್ತಾರ ಅಂತ ಹೇಳಿ. ಯಾಕಂದ್ರೆ ಆಲ್ರೆಡಿ ಬಿಗ್ ಬಾಸ್ ಚಾಲೂ ಆಗೈತಿ. ಇಲ್ಲಿ ಜಡ್ಜಸ್ ಸೈಡ್ ಇಡ್ನು, ಜಡ್ಜಸ್ ಅದಲ್ಲಿ ಕೆಲಸ ಇಲ್ಲ. ಯಾಕಂದ್ರೆ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಕೋತಾರೋ, ಅವ್ರ ಗೇಮ್ ಆಡ್ತಾರೋ, ಅವ್ರ ಪಾಯಿಂಟ್ ಗಳಿಸ್ತಾರೋ. ಆ ಪಾಯಿಂಟ್ಸ್ ತಗೊಂಡ ನಾವು ಪಾಯಿಂಟ್ಸ್ ಅತ್ತಲ್ಲ, ಅವ್ರ ಹೆಂಗ್ ಆಡ್ತಾರಲ್ಲ, ಅವ್ರ ಪರ್ಫಾರ್ಮೆನ್ಸ್ ಮೇಲೆ ನಾವು ವೋಟ್ ಹಾಕತ್ತಿದ್ವು, ನಾವು ಗೆಲ್ಸಾತಿದ್ವು, ಅವ್ರ ಒಳಗ್ ಹೊಂಟಾರ ಅಷ್ಟ ನಡೆಯೈತಿ. ಬಿಗ್ ಬಾಸ್ ಆಲ್ರೆಡಿ ಚಾಲೂ ಆತು. ಇನ್ ಯಾರು ಹೊರ ಹೋಗ್ತಾರ ನೋಡುನು, ಅದಿಷ್ಟ ವೇಟ್ ಮಾಡ್ಬೇಕು, ಅದಿಷ್ಟ ಸಪೋರ್ಟ್ ಮಾಡ್ಬೇಕು. ನಾವ ಬಿಗ್ ಬಾಸ್ ಮೆಂಟಾಲಿಟಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಅಗ್ನಿ ಪರೀಕ್ಷೆ ಮುಗಿದು ಹೋಗ್ತಿನ, ಇಲ್ಲಿ ಏನ್ ಅಗ್ನಿ ಪರೀಕ್ಷೆ ಅಷ್ಟು ಉಳಿದಿಲ್ಲ. ಯಾಕಂದ್ರೆ ಎಲಿಮಿನೇಟ್ ಆಗೋರ್ ಆಗಿ ಹೋದ್ರು, ಡೈರೆಕ್ಟ್ ಎಲಿಮಿನೇಟ್ ಆದವ್ರ. ಇನ್ನೇನಿದ್ರು ನಮ್ ವೋಟ್ ಮ್ಯಾಗ ಎಲಿಮಿನೇಟ್ ಆಗೋರ್ದಾರು. ದಿಸ್ ಇಸ್ ಆಲ್ ಅಬೌಟ್ ಎಪಿಸೋಡ್ 10. ನಂಗೆ ಅನಿಸ್ದಂಗ ಇನ್ನೇ ಎಷ್ಟು ಟಾರ್ಗೆಟ್ ಇಟ್ಟಾರ ಗೊತ್ತಿಲ್ಲ. ಈ ವೀಕೆಂಡ್ ತನಕ ಅಷ್ಟೇ ಇರ್ಬೋದು ಅನ್ಸುತ್ತೆ. ನೆಕ್ಸ್ಟ್ ಒಂದ್ ವೀಕ್ ಗ್ಯಾಪ್ ಕೊಟ್ಟು ಹೋಗ್ತಾರೋ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತಾರೋ ಗೊತ್ತಿಲ್ಲ. ಅದೊಂದು ವಿಷಯ ನಾ ತಿಳ್ಕೊತನು. ನಿಮ್ಗೆ ಯಾರಿಗಾರು ಗೊತ್ತಿದ್ರು ಕಮೆಂಟ್ ಮಾಡ್ರಿ, ಇಲ್ಲ ನಾನು ತಿಳ್ಕೊಂಡು ಹೇಳ್ತನು. ಇಷ್ಟ ಎಪಿಸೋಡ್ ಅದಾವು, ಇದ್ದಷ್ಟು ಎಪಿಸೋಡ್ ಬರೀ ಗೇಮ್ ಆಡ್ಕೊತ ಹೋಗಾರಿನ, ನಥಿಂಗ್ ಸ್ಪೆಷಲ್. ಬೇಕಂದ್ರೆ ಜಗಳ ಮಾಡ್ತಾರ ಹೊರತ, ಅದಕ್ಕಿಂತ ಹೆಚ್ಚಿನಂತೂ ಏನ್ ಇರುದಿಲ್ಲ. ಗೇಮ್ಸ್ ನೋಡಿ ಎಂಜಾಯ್ ಮಾಡೋಣ ನಾವ. ಹೆಂಗ್ ಗೇಮ್ ಆಡ್ತಾರೋ, ಅಂಡ್ ಗೇಮ್ ರೀಸನ್ ಹೆಂಗ್ ಕೊಡ್ತಾರೋ, ಯಾರು ಚಲೋ ಆಡ್ತಾರೋ, ಯಾರು ವರ್ತದಾರ ಒಳಗ ಹೋಗಕ. ಯಾಕಂದ್ರ ದೊಡ್ಡ ಗೇಮ್ ಇನ್ನ ಕಾಯತೈತಿ, ಇದು ಸಣ್ಣ ಗೇಮ್ ಅಷ್ಟ, ನೋಡೋಣ. ಸೊ ಇದಿಷ್ಟ ಎಪಿಸೋಡ್ 10 ರಿವ್ಯೂ. ನೀವು ನೋಡಿದ್ರು ಹೇಳ್ರಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.